ಮಲೆನಾಡಿನ ಬಹುತೇಕ ಕಡೆ ಕಾಡಾನೆ ಮತ್ತು ಮಾನವನ ಸಂಘರ್ಷ ತೀವ್ರವಾಗಿದೆ. ಇನ್ನೊಂದು ಕಡೆ ಕಾಡಾನೆಗಳ ದಾಳಿಯಿಂದ ಉಂಟಾದ ಅಪಾರ ಬೆಳೆ ನಾಶದಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ನಡೆಸಿದ ಪ್ರತಿಭಟನೆಗಳಿಗೆ ಈಗ ಒಂದು ಮಟ್ಟದ ಬೆಳವಣಿಗೆಯನ್ನ ಘನತೆವೆತ್ತ ಅರಣ್ಯ ಇಲಾಖೆಯು ತರಲು ಹೊರಟಿದೆ. ಗ್ಯಾರಂಟಿ ಸರ್ಕಾರದ ಜನಕಲ್ಯಾಣ ಸಮಾವೇಶ ಹಾಸನ ಜಿಲ್ಲೆಯಲ್ಲಿ ವೈಭವದಿಂದ ತೆರೆ ಕಂಡಿದೆ. ಇನ್ನು ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರ ಶಕ್ತಿ ಪ್ರದರ್ಶನವೂ ಜಿಲ್ಲೆಯ ಜನರ ಮುಂದೆ ಅನಾವರಣವೂ ಆಯಿತು. ಆದರೆ ಆಳುವ ಪಕ್ಷದ ಜನರಿಗೆ ಜಿಲ್ಲೆಯ ರೈತರ ನೋವಿನ ಕೂಗು ಇಲ್ಲಿಯವರೆಗೂ ಕೇಳಿಸಿಲ್ಲ ಅನ್ನೋದೇ ಒಂದು ವಿಪರ್ಯಾಸ. ಜಿಲ್ಲೆಯಲ್ಲಿ ಕಾಡಾನೆ ದಾಳಿಯಿಂದ ಆದ ನಷ್ಟಗಳು ಒಂದೆರಡಲ್ಲ. ಆನೆಗಳ ದಾಳಿಗೆ ತಾರ್ಕಿಕ ಅಂತ್ಯ ಕಾಣಿಸುವಂತೆ ಜಿಲ್ಲೆಯ ರೈತರು ಮಾಡಿದ ಪ್ರತಿಭಟನೆಗಳಿಗೆ ಲೆಕ್ಕವೂ ಕೂಡ ಇಲ್ಲ. ಇನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೂ ಇಲ್ಲಿನ ಜನರ ಸಮಸ್ಯೆಗೆ ಪರಿಹಾರ ಕೊಡುವಷ್ಟು ಪುರುಸೊತ್ತು ಕೂಡ ಇಲ್ಲ. ಇನ್ನು ಈಗ ಗೆದ್ದು ಬೀಗುತ್ತಿರುವ ಜೊತೆಗೆ ಈ ಹಿಂದೆ ಜಿಲ್ಲೆಯಿಂದ ಗೆದ್ದು ದೇಶದಲ್ಲೇ ಪ್ರಸಿದ್ಧಿಯಾದವರಿಗೂ ಜಿಲ್ಲೆಯ ರೈತರ ನೋವಿನ ಅರಿವಿಲ್ಲ. ಕಾಡಾನೆಗಳ ದಾಳಿಯಿಂದ ಆಗುತ್ತಿರುವ ಅನ್ಯಾಯಕ್ಕೆ ಪರಿಹಾರವನ್ನ ಯಾರನ್ನ ಕೇಳಬೇಕು, ತಮ್ಮ ನೋವನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋ ಜಿಜ್ಞಾಸೆಯಲ್ಲಿರುವ ಜಿಲ್ಲೆಯ ರೈತರಿಗೆ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಇಂದು ಅರಣ್ಯ ಇಲಾಖೆ ಮಾಡಲು ಹೊರಟಿದೆ. ಅದರ ಮುಂದುವರೆದ ಭಾಗ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆ ಎಂಬ ಬೃಹತ್ ಬಯಲು ನಾಟಕ. ಈ ನಾಟಕದ ಮುಂದುವರೆದ ಭಾಗದಲ್ಲಿ ಆನೆ ಬಂತೊಂದಾನೆ ಯಾವೂರ್ ಆನೆ ಅನ್ನೋ ತರ ಆನೆ ಎಲ್ಲಿದೆ, ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲಿಗೆ ಬರುತ್ತೆ ಅನ್ನೋ ಮಾಹಿತಿಯನ್ನ ನಮ್ಮ ಅರಣ್ಯ ಇಲಾಖೆಯು ನಮ್ಮ ರೈತರಿಗೆ ಕೊಟ್ಟು ಕೈ ತೊಳೆದುಕೊಳ್ಳುತ್ತೆ. ಅಲ್ಲಿಗೆ ಅವರ ನಾಟಕಕ್ಕೆ ತೆರೆ ಬೀಳುತ್ತೆ. ಮುಂದೆ ರೈತನ ಪ್ರಾಣಕ್ಕೂ ಹಾಗೂ ಅವನು ಬೆಳೆದ ಬೆಳೆಗೆ ರೈತನೇ ಜವಾಬ್ದಾರಿ. ಅದರಿಂದ ಅವನ ಯೋಗಕ್ಷೇಮಕ್ಕೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಲು ಈ ರೇಡಿಯೋ ಕಾಲರ್ ಸಹಾಯ ಮಾಡುತ್ತೆ ಅನ್ನೋ ಒಂದು ಹಗಲು ಕನಸು ತೋರಿಸಿ ಮತ್ತೆ ಬರ್ತೀನಿ ಅಂತ ಅರಣ್ಯ ಇಲಾಖೆ ಕೈ ತೊಳೆದುಕೊಂಡಿದೆ. ಅದು ಯಶಸ್ವಿಯಾಗಲಿ, ಈ ಆನೆಗಳು ನಮ್ಮ ತಾಲೂಕಿನಾದ್ಯಂತ ಹೊರಗಡೆ ಅಟ್ಲಿ ಅನ್ನೋದು ನಮ್ಮ ಮೊದಲನೇ ಒತ್ತಾಯ. ಜೊತೆಗೆ ಇವ್ರ ಉದ್ದೇಶ ಇರೋದು ಇವತ್ತು ರೇಡಿಯೋ ಕಾಲರ್ ಮಾತ್ರ. ಇವ್ರಿಗಿನ್ನೂ ಹಿಡಿಯೋಂಥ ಪರ್ಮಿಷನ್ ಸಿಕ್ಕಿಲ್ಲ. ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ, ಆನೆ ಹಿಡಿಯೋಕ್ಕೂ ಆಗಲ್ಲ ಇವ್ರ ಕೈಲಿ. ನಮ್ಮ ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆಯ ಏನು ಮುತ್ತೋಡಿ ಅರಣ್ಯ ಇದೆ ಅಲ್ಲಿಗೆ ಸಂಪೂರ್ಣವಾಗಿ ಅವನ್ನ ಸ್ಥಳಾಂತರ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ದಯಮಾಡಿ ರೇಡಿಯೋ ಕಾಲರ್ಗೆ ನಮ್ದು ವಿರೋಧ ಇದೆ. ಎಂತಹ ಕರ್ಮಾರಿ ರೈತರ ಜೀವನ. ಈ ಆಡಳಿತ ನಡೆಸುವವರಿಗೆ ಜಿಲ್ಲೆಯಲ್ಲಿ ಕಾಡಾನೆಗಳಿಂದ ರೈತರಿಗೆ ಆಗುತ್ತಿರುವ ತೊಂದರೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಇಚ್ಛಾಶಕ್ತಿಯೊಂದು ಇಲ್ಲ ಅನ್ನೋದು ಮತ್ತೆ ಮತ್ತೆ ರುಜುವಾತಾಗಿದೆ. ಇನ್ನು ಜನರ ತಾಳ್ಮೆಗೂ ಒಂದು ಮಿತಿ ಅನ್ನೋದು ಇರುತ್ತೆ ಅಲ್ವಾ? ಅದ್ಯಾವಾಗ ಸ್ಫೋಟ ಆಗುತ್ತೋ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಇಂದು ದಸರಾ ಆನೆಗಳ ಸಹಾಯದಿಂದ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆಯ ಬಯಲು ನಾಟಕವನ್ನ ಇಂದು ಆಯೋಜಿಸಲಾಗಿತ್ತು. ಇನ್ನು ಈ ಬಯಲಾಟಕ್ಕೆ ಸರಿದಿದ್ದ ನಾಯಕರು ಹಾಗೂ ಅಧಿಕಾರಿಗಳು ಒಂದಿಷ್ಟು ಬಣ್ಣದ ಮಾತನಾಡಿ ಹೋಗಿದ್ದಾರೆ. ರೈತ ಮಾತ್ರ ತನ್ನ ಕಣ್ಣೀರಲ್ಲಿ ಕೈತೊಳೆಯುತ್ತಾ ಕಾಡಾನೆಗಳಿಂದ ಆದ ನಷ್ಟದ ಲೆಕ್ಕಾಚಾರದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಾ ಕುಳಿತಿದ್ದಾನೆ. ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಗಾದೆ ಅದೆಷ್ಟು ಸತ್ಯ ಅಲ್ವಾ? ಈಗ ಹಾಸನ ಜಿಲ್ಲೆಯ ಈ ಭಾಗದ ಏನು ಆನೆಗಳಿಂದ ಏನು ಉಪಟಳ ಇದೆ ಅದರ ಬಗ್ಗೆ ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ಇವತ್ತಿಂದ ವಿದ್ಯುಕ್ತವಾಗಿ ಶುರುವಾಗ್ತಾ ಇದೆ. ನಿನ್ನೆನೂ ಕೂಡ ಎಲ್ಲ ಆನೆ ನೋಡ್ಕೊಂಡ್ ಬಂದಿದ್ದಾರೆ ಸ್ಥಳನ. ಇವತ್ತು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗ್ತದೆ. ಇವಾಗ ಇದನ್ನ ನೋಡಿ ಯಾವುದು ಅತ್ಯಂತ ಪ್ರಾಬ್ಲಮ್ಯಾಟಿಕ್ ಇದೆ ಅದನ್ನ ಹಿಡಿಯುವಂಥದ್ದು ಅರಣ್ಯ ಇಲಾಖೆ ಹಿಂದಿನಿಂದ ಮಾಡ್ತಾ ಇರೋದು. ಹಿಂದಿನ ಸಲ 5-6 ಆನೆಗಳು ಅಷ್ಟೇ ಹಿಡಿಯೋಕ್ಕೆ ಸಾಧ್ಯ ಆಯಿತು. ಈ ಸಲನೂ ಯಾಕೆಂದರೆ ಅಷ್ಟೇ ಈ ಒಂದು ಲೊಕೇಶನ್ ಲ್ಯಾಂಡ್ಸ್ಕೇಪಲ್ಲಿ ಅಷ್ಟೇ ಸಾಧ್ಯ ಇರೋದು. ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಒಂದು ಯಶಸ್ವಿಯಾಗಿ ಹಿಡಿಯಲಿಕ್ಕಾಗುತ್ತೆ ಅಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಅರಣ್ಯ ಇಲಾಖೆ ಬಯಸ್ತದೆ. ಸರಿಯಾಗಿದೆ. ಆನೆಗಳು ಫ್ಲೋಟಿಂಗ್ ಪಾಪ್ಯುಲೇಷನ್ ಇವಾಗ ಬೇಲೂರು ತಾಲೂಕಿಂದ ಪಕ್ಕದಲ್ಲಿ ಹೋಗಿ ಬರ್ತಾ ಇದೆ. ಸುಮಾರು ಒಂದು 40ಕ್ಕಿಂತ ಹೆಚ್ಚಿಗೆ 40-50 ಆನೆಗಳು ಪ್ರೆಸೆನ್ಸ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಅದ್ರ ಪ್ರಕಾರ ಒಂದು 50 ಆನೆಗಳು ಆಲ್ಮೋಸ್ಟ್ ಇದ್ದಾವೆ. ಲಾಸ್ಟ್ ಒಂದು 4 ತಿಂಗಳಿಂದ ಅಂತೂ ಇದ್ದಾವೆ. ಸರ್, 8ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ.
ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಸಹ ಹಾಕಿದ್ದೀವಿ. ಇದು ಸಂಬಂಧಪಟ್ಟಂಗೆ ಸಚಿವರ ಹತ್ರ ಮತ್ತು ಸರ್ಕಾರದ ಗಮನಕ್ಕೆ ತರುವುದರ ಮುಖಾಂತರ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳು, ರೈತರಿಗೆ ಆಗ್ತಕ್ಕ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀವಿ. ಬಹುಶಃ ನಮ್ಮ ಅರಣ್ಯ ಇಲಾಖೆಯವರು ಮಾಹಿತಿಗಳು ಕೊಡೋದ್ರಲ್ಲಿ ಒಂದು ಸ್ವಲ್ಪ ವಿಫಲರಾಗ್ತಾರೆ. ಯಾಕೆಂದರೆ ನಮ್ಮ ರೈತರುಗಳೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಕ್ಷಣದಲ್ಲಿ ಒಡ್ಡಾಡ್ತಾ ಇದೆ ಅಂತಕ್ಕಂಥದ್ದನ್ನು. 58 ಆನೆಗಳು ಬೇಲೂರು ಕ್ಷೇತ್ರದಲ್ಲಿ ಒಡ್ಡಾಡ್ತಕ್ಕಂಥದ್ದಿದೆ. ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ನಡೀತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಸಂಪೂರ್ಣ ಸಹಕಾರ ಇದೆ. ಹಾಗೆ ಎಲ್ಲ ರೈತರು ಕೂಡ ಈ ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕಂತ ಈ ಮೂಲಕ ಮನವಿ ಮಾಡ್ತೀವಿ. ವೀಕಿಂದ ಅರಣ್ಯ ಇಲಾಖೆಯಿಂದ ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗಿದೆ. ರೈತರು ಈ ಕಾರ್ಯಾಚರಣೆಗೆ ಸಹಕಾರ ಕೊಡ್ತಾರೆ. ಅದು ಯಶಸ್ವಿ ಆಗಲಿ. ಈ ಆನೆಗಳು ನಮ್ಮ ತಾಲೂಕಿನಾದ್ಯಂತ ಹೊರಗಡೆ ಹಟ್ಲಿ ಅನ್ನೋದು ನಮ್ಮ ಮೊದಲನೇ ಒತ್ತಾಯ. ಜೊತೆಗೆ ಇವ್ರ ಉದ್ದೇಶ ಇರೋದು ಇವತ್ತು ರೇಡಿಯೋ ಕಾಲರ್ ಮಾತ್ರ. ಇವ್ರಿಗಿನ್ನೂ ಹಿಡಿಯೋಂಥ ಪರ್ಮಿಷನ್ ಸಿಕ್ಕಿಲ್ಲ. ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ, ಆನೆ ಹಿಡಿಯೋಕ್ಕೂ ಆಗಲ್ಲ ಇವ್ರ ಕೈಲಿ. ನಮ್ಮ ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆಯ ಏನು ಮುತ್ತೋಡಿ ಅರಣ್ಯ ಇದೆ ಅಲ್ಲಿಗೆ ಸಂಪೂರ್ಣವಾಗಿ ಅವನ್ನ ಸ್ಥಳಾಂತರ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ದಯಮಾಡಿ ರೇಡಿಯೋ ಕಾಲರ್ಗೆ ನಮ್ಮದು ವಿರೋಧ ಇದೆ.